ಎಲ್ಲ ಆತ್ಮಬಂಧುಗಳಿಗೂ ಆತ್ಮಪೂರ್ವಕ ಪ್ರಣಾಮಗಳು ಮಾಸ್ಟರ್ಸ್. ನನ್ನ ಹೆಸರು ಹರಿಣಿ, ನಾನು ಮೈಸೂರು ನಿವಾಸಿ. ನಾನು ಧ್ಯಾನಕ್ಕೆ ಬಂದು 5 ವರ್ಷಗಳಾಯಿತು. ನಾನು ಧ್ಯಾನಕ್ಕೆ ಬರೋದಕ್ಕೆ ಕಾರಣ ನಮ್ಮ ಯಜಮಾನರ ಸೋದರ ಮಾವನ ಹೆಂಡತಿ ಶ್ಯಾಮಲಾ ಅಂತ ಇದ್ದಾರೆ, ಅವರು ಪರಿಚಯ ಮಾಡಿಕೊಟ್ರು. ನಾನು ಏನು ಅಂದರೆ 30 ವರ್ಷದಿಂದನೂ ಸಣ್ಣ ಪುಟ್ಟ ಧ್ಯಾನ, ಭಗವದ್ಗೀತೆ ಓದೋದು ಇದನ್ನೆಲ್ಲ ಮಾಡ್ಕೊಳ್ತಾ ಬರ್ತಾಯಿದ್ದೆ. ಅವರು 5 ವರ್ಷದ ಹಿಂದೆ ನನಗೆ ಹೇಳಿದಾಗ ನನಗೂ ಗೊತ್ತಲ್ಲ, ನಾನು ಧ್ಯಾನ ಮಾಡ್ತೀನಲ್ಲ ಅನ್ನೋ ಒಂದು ಅಸಡ್ಡೆ ಇರ್ತಾಯಿತ್ತು. ಮತ್ತು ನನಗೆ ಎಲ್ಲ ಗೊತ್ತು ಅನ್ನೋ ಅಹಂ ಕೂಡ ಇರ್ತಾಯಿತ್ತು. ಹಾಗೆ ಅವರು 1 ವರ್ಷ ನನಗೆ ಹೇಳ್ತಾ ಬಂದರು, ಮಾಡಿರಲಿಲ್ಲ. 1 ವರ್ಷದ ನಂತರ ಯೂಟ್ಯೂಬ್ದು ತೋರಿಸಿದ್ರು, ಮತ್ತು ಲಿಂಕ್ ಕಳಿಸ್ತೀನಿ ನೋಡು ಅಂತಾಯಿದ್ರು. ಆಯಿತು ಸರಿ, ಲಿಂಕ್ ಕಳಿಸಿ ಅಂತಂದೆ. ಆ ಲಿಂಕ್ ಕಳಿಸಿದ್ರು ಕೂಡ ನಾನು ನೋಡಿರಲಿಲ್ಲ. ಮತ್ತೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನೋಡಿದ್ಯಾ ಅಂತ. ಸರಿ ಆಯಿತು, ಅಷ್ಟು ಕೇಳ್ತಾರಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಒಂದಿನ ನೋಡಿದ್ಮೇಲೆ ಮತ್ತೆ ಮಾಡಿದ್ಯಾ ಅಂತ ಕೇಳಿದ್ರು. ಮಾಡಿರಲಿಲ್ಲ. ಸರಿ, ಮ್ಯೂಸಿಕ್ ಹಾಕ್ಕೊಂಡು ಮಾಡಿದ್ರೆ ಅದು ಸರಿ ಹೋಗಲ್ಲ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೆ. ಅವ್ರು ಅಷ್ಟೊಂದು ಕೇಳ್ತಾರಲ್ಲ ಸರಿ ಒಂದಿನ ಮಾಡೋಣ ಅಂತ ಮಾಡಿದೆ. ಎಷ್ಟು ಒಂದು ಫೈನ್ ಡೇ ನಾನು ಸ್ಟಾರ್ಟ್ ಮಾಡಿದೆ. ನಾನಿವತ್ತು ಸ್ಟಾರ್ಟ್ ಮಾಡಿದೆ, ನಾಳೆಯಿಂದ ನಮ್ಮ ಹಸ್ಬೆಂಡ್ ಕೂಡ ಸ್ಟಾರ್ಟ್ ಮಾಡ್ಕೊಂಬಿಟ್ರು. ಆವತ್ತಿಂದ ಹಿಡ್ಕೊಂಡಿದ್ದೀನಿ ಇವತ್ತಿನವರೆಗೂ ಒಂದಿನೂ ಮಿಸ್ ಮಾಡಿಲ್ಲ. ಬೆಳಗಿನ ಜಾವ 3 ಗಂಟೆಯಿಂದ 6 ಗಂಟೆ ನಮ್ಮ ಹಸ್ಬೆಂಡ್ ಮಾಡ್ತಾರೆ, 4 ಗಂಟೆಯಿಂದ 6 ಗಂಟೆ ನಾನು ಕೂಡ ಮಾಡ್ಕೊಳ್ತೀನಿ. ಮಧ್ಯಾಹ್ನದೊತ್ತು 1 ಅವರ್ ಧ್ಯಾನ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಲೈಫು ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ನನಗೆ 12 ವರ್ಷದಿಂದ ಬ್ಯಾಕ್ ಪೇನ್ ಇತ್ತು. ಎಂಥ ಪೇನ್ ಬರ್ತಾಯಿತ್ತು ಅಂತಂದರೆ, ನಾನು ಪಂಚಕರ್ಮ ಚಿಕಿತ್ಸೆ, ಆಯುರ್ವೇದಿಕ್ಕು, ಅಲೋಪತಿ, ಹೋಮಿಯೋಪತಿ, ಆಕ್ಯುಪ್ರೆಷರು ಎಲ್ಲ ಥರ ಚಿಕಿತ್ಸೆ ಮಾಡಿಸ್ಕೊಂಡ್ರು ಕೂಡ ಯಾವುದರಲ್ಲೂ ಕಡಿಮೆ ಆಗಿರಲಿಲ್ಲ. ಆ ಒಂದು ಬೆನ್ನು ನೋವು ಎಷ್ಟು ತೀವ್ರವಾಗಿರ್ತಾಯಿತ್ತು ಅಂತಂದರೆ, ಲೆಫ್ಟ್ ಹ್ಯಾಂಡು ತುಂಬ ನೋವು ಬರ್ತಾಯಿತ್ತು. ನಾನು ಯಾವಾಗಲೂ ಸ್ವೆಟರ್ ಹಾಕ್ಕೊಂಡೇ ಇರಬೇಕಾಗ್ತಿತ್ತು. ಎಷ್ಟು ಸ್ವೆಟರ್ ಹಾಕ್ಕೊಳ್ತಾ ಇದ್ದೆ ಅಂತಂದರೆ, ಚಳಿಗಾಲದಲ್ಲಿ 1 ಸ್ವೆಟ್ರ್ ಸಾಕಾಗ್ತಾ ಇರಲಿಲ್ಲ, 2 ಸ್ವೆಟ್ರ್ ಹಾಕ್ಕೊಳ್ತಾ ಇದ್ದೆ. ಆ 2 ಸ್ವೆಟ್ರ್ ಜೊತೆ ಈ ಗಾಡಿಲೆಲ್ಲ ಓಡಾಡಬೇಕು ಅಂದರೆ ತುಂಬ ತಣ್ಣಗಾಗ್ತಿತ್ತು. ಕೈ ಸ್ಟ್ರೋಕ್ ಆಗಿಬಿಡುತ್ತೇನೋ ಅಂತ ಅನ್ನಿಸ್ತಾಯಿತ್ತು. 1 ಲೋಟ ನೀರು ಹಿಡ್ಕೊಂಡು ಕೂಡ ನನಗೆ ಕುಡಿಯೋಕ್ಕೆ ಕಷ್ಟ ಆಗ್ತಾಯಿತ್ತು. ಪಾತ್ರೆ ತೊಳೆಯೋದಿರಲಿ, ತಣ್ಣೀರಿನಲ್ಲಿ ಕೆಲಸ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ನೋವು ಪಡ್ತಾ ಇದ್ದೆ. ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ಕೈ ಸ್ಟ್ರೋಕ್ ಆಗಿಬಿಡುತ್ತೇನೋ, ಏನೋ ಆಗೋಗುತ್ತೆ ಅಂತ ಹೇಳ್ತಾ ಇದ್ದೆ. ಅವ್ರು ಏನೂ ಆಗಲ್ಲ ಸುಮ್ಮನಿರು ಅಂತ ಹೇಳ್ತಾಯಿದ್ರು. ನಾನು ಹಾಗೆ ಧ್ಯಾನ ಮಾಡ್ತಾ ಬಂದೆ. ನಾನು ಸ್ವೆಟರ್ಸ್ನ ಹಾಕ್ಕೊಳ್ತಾ ಸಮ್ಮರಲ್ಲಿ 1 ಸ್ವೆಟ್ರ್ ಹಾಕ್ಕೊಳ್ತಿದ್ದೆ, ದೇವ್ರ ಮನೆಗೆ 1 ಸ್ವೆಟರು, ಮನೆಯಲ್ಲಿ ನೈಟ್ ಟೈಮ್ ಮಲಗುವಾಗ ಇನ್ನೊಂದು ಸ್ವೆಟರು, ಹೊರಗಡೆ ಹೋಗಬೇಕು ಅಂತಂದಾಗ ಬೇರೆ ಸ್ವೆಟರು. ಫಂಕ್ಷನ್ಸು ಯಾವುದೇ ಅಟೆಂಡ್ ಮಾಡಲಿ, ಮದುವೆ ಇರ್ಬೋದು, ರಿಸೆಪ್ಷನ್ ಇರ್ಬೋದು, ನಾನು ಯಾವಾಗಲೂ ಸ್ವೆಟರ್ ಹಾಕ್ಕೊಂಡೇ ಇರಬೇಕಾಗಿರ್ತಿತ್ತು. ಇಲ್ಲಾಂದರೆ ಕೈ ನೋವು ಬರ್ತಿತ್ತು, ಬೆನ್ನು ಬರ್ತಾಯಿತ್ತು. ಅಷ್ಟು ತುಂಬ ಸಿವಿಯರ್ ಆಗಿದ್ದಂತಹ ಪೇನು ನನಗೆ ಈ ಧ್ಯಾನದಿಂದ ಕಡಿಮೆ ಆಯಿತು. ಈಗ 2 ವರ್ಷ ಆಯಿತು ನಾನು ಸ್ವೆಟ್ರೆಲ್ಲ ಬಿಟ್ಬಿಟ್ಟಿದ್ದೀನಿ. ಎಲ್ಲನೂ ಒಂದು ಹಳೆ ಸೂಟ್ ಕೇಸ್ ಹಾಕಿ ಮೇಲಿಟ್ಬಿಟ್ಟಿದ್ದೀನಿ, ಯಾವುದನ್ನೂ ಓಪನ್ ಮಾಡ್ಕೊಂಡಿಲ್ಲ. ಅದು ತುಂಬ ಖುಷಿ ಆಗ್ತಾಯಿದೆ. ಅದು ಹೇಗೆ ನನಗೆ ಸರಿ ಹೋಯಿತು ಅಂತಂದರೆ, ನಮ್ಮ ಮನೆಯಲ್ಲಿ ನಾನು ಮಂಡಲ ಧ್ಯಾನ ಮಾಡಿಸ್ದೆ. 2 ವರ್ಷದ ಹಿಂದೆ 21 ದಿನದ ಮಂಡಲ ಧ್ಯಾನ ಮಾಡಿಸ್ದೆ. ಆ ಒಂದು ಧ್ಯಾನ ಮಾಡಿಸೋವಂಥ ಟೈಮ್ನಲ್ಲಿ ಕೂಡ ನಾನು ಬಂದವರಿಗೆಲ್ಲ ಫ್ಯಾನ್ ಹಾಕಬೇಕಾಗಿತ್ತು. ಅವರೆಲ್ಲ ಕಣ್ಣು ಮುಚ್ಚೋವರೆಗೂ ಸುಮ್ಮನಿದ್ದು, ಕಣ್ಣು ಮುಚ್ಚಿದ ತಕ್ಷಣ ನಾನು ಸ್ವೆಟರ್ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತಾಯಿದ್ದೆ. ಅವ್ರು 1 ಅವರ್ ಆದಮೇಲೆ ಕಣ್ಣು ಓಪನ್ ಮಾಡೋಕ್ಕಿಂತ ಮುಂಚೆ ಸ್ವೆಟರ್ ತೆಗೆದುಬಿಟ್ಟು ಕಣ್ಣು ಓಪನ್ ಮಾಡಿ ಅಂತ ಹೇಳ್ತಾ ಇದ್ದೆ. ಆ ಒಂದು 21 ದಿನದ ಮಂಡಲ ಧ್ಯಾನ ಮುಗಿದ ಮೇಲೆ ನನ್ನಲ್ಲಿ ಎಷ್ಟು ಚೇಂಜಸ್ ಆಗೋಯ್ತು. ಆ ನೋವೇ ಸ್ಟಾಪ್ ಆಗೋಯ್ತು, ನೋವೇ ಕಡಿಮೆ ಆಗೋಯ್ತು. ಸ್ವೆಟ್ರ್ ಹಾಕ್ಕೊಳ್ಳೋದು ಬಿಟ್ಟುಬಿಟ್ಟೆ. ಅದು ತುಂಬ ಅದ್ಭುತ ಅಂತ ಅನ್ನಿಸ್ತು. ಅದೇ ಸೇಮ್ ಟೈಮ್ನಲ್ಲಿ ನಮ್ಮ ಅತ್ತೆಯವರು ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಆಗಿದ್ರು. ಅವರಲ್ಲಿ ಬ್ಲಡ್ಡು ಕಡಿಮೆ ಆಗಿಬಿಟ್ಟಿತ್ತು, ಮತ್ತು ಫುಡ್ ಇಂಟೇಕು ಎಲ್ಲ ತುಂಬ ಕಮ್ಮಿ ಆಗೋಗಿತ್ತು. ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇರಲಿಲ್ಲ, ಓಡಾಡೋಕ್ಕಾಗ್ತಾ ಇರಲಿಲ್ಲ. ಬ್ಲಡ್ ಇಂಪ್ರೂವ್ಮೆಂಟ್ಸು ಈ ಒಂದು ನಮ್ಮ ಮನೆಯಲ್ಲಿ ನಾನು ಮಂಡಲ ಧ್ಯಾನ ಮಾಡಿಸಿದ್ಮೇಲೆ ಅವರಲ್ಲಿ ಚೇಂಜಸ್ ಆಯಿತು. ಆದರೆ ಅವರು ಧ್ಯಾನ ಮಾಡ್ತಾ ಇರಲಿಲ್ಲ, ಆದರೂ ಕೂಡ ಅವರಲ್ಲಿ ಚೇಂಜಸ್ ಆಯಿತು. ಫುಡ್ ಇಂಟೇಕ್ ಸರಿ ಹೋಯಿತು. 1 ದೋಸೆ ತಿಂತಾ ಇದ್ದಂಥವ್ರು 2 ದೋಸೆ 3 ದೋಸೆ ನಾರ್ಮಲ್ ಸ್ಟೇಜಿಗೆ ಬಂದರು. ಫುಡ್ ಮತ್ತೆ ಸರಿ ಹೋಯಿತು, ಮತ್ತು ಓಡಾಡೋಕ್ಕಾಗ್ತಾ ಇರಲಿಲ್ಲ. ಈಗ ಒಂದು 2 ಅವರ್ಸು ಮನೆ ಬಿಟ್ಟು ಹೊರಗಡೆ ಓಡಾಡಿಕೊಂಡು ವಾಕಿಂಗ್ ಮಾಡಿಕೊಂಡು ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಬರ್ತಾರೆ. ಅವರು ತುಂಬ ಖುಷಿಯಾಗಿದ್ದಾರೆ, ಹ್ಯಾಪಿಯಾಗಿದ್ದಾರೆ. ನಮ್ಮ ಸಂಸಾರನೇ ಫುಲ್ ಹ್ಯಾಪಿಯಾಗಿದ್ದೀವಿ. ನನ್ನ ಹಸ್ಬೆಂಡ್ಗೆ 28 ವರ್ಷದಿಂದ ಸಯಾಟಿಕಾ ಪೇನ್ ಇತ್ತು. ಆ ಸಯಾಟಿಕಾ ಪೇನ್ ಅಂತಂದರೆ ಮಾಸ್ಟರ್, ಸೊಂಟದ ಭಾಗ ನೋವು ಬರುತ್ತೆ. ರಾತ್ರಿ ಹೊತ್ತು ಮಲಗೋಕ್ಕಾಗೋದಿಲ್ಲ,
ತುಂಬ ಕಷ್ಟಪಡಬೇಕಾಗತ್ತೆ. ಎಲ್ಲರೂ ರಾತ್ರಿ ಆದರೆ ಮಲ್ಕೊಂಡ್ರೆ ಸಾಕು ಅಂದರೆ ಅವ್ರಿಗೆ ಯಾಕಾದರೂ ರಾತ್ರಿ ಆಗುತ್ತೋ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಕಷ್ಟಪಡ್ತಾಯಿದ್ರು. ಬೆಳಗ್ಗೆ ಎದ್ದ ತಕ್ಷಣ ಒಂದು ಹೆಜ್ಜೆ ನೆಲದ ಮೇಲೆ ಇಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ನೋವು ಬರ್ತಾಯಿತ್ತು. ಅವರು ಕೂಡ 5 ವರ್ಷದಿಂದ ಪ್ರತಿದಿನ ಧ್ಯಾನ ಮಾಡ್ತಾರೆ. ಆ ಒಂದು ನೋವು ಈಗ 1 ವರ್ಷದಿಂದ ಅವರಿಗೆ ಕಂಪ್ಲೀಟಾಗಿ ಹೊರಟೋಗ್ಬಿಟ್ಟಿದೆ. ಯಾವ ಮೆಡಿಸಿನ್ನು ತೊಗೊಂಡಿಲ್ಲ. ಈ ಒಂದು ಧ್ಯಾನದಿಂದ ಅದು ಕೂಡ ಸಾಧ್ಯ ಆಯಿತು. ಅಷ್ಟು ಚೆನ್ನಾಗಿದೆ. ಹಾಗೆ ನನ್ನ ಮಗಳು ಈಗ 20 ವರ್ಷ, ಅವಳು ಕೂಡ 5 ವರ್ಷದಿಂದ ಮಾಡ್ತಾ ಇದ್ದಾಳೆ. ನಾವು ಸ್ಟಾರ್ಟ್ ಮಾಡಿದ್ವಿ, ಅವಳು 3 ತಿಂಗಳು ಆದಮೇಲೆ ಸ್ಟಾರ್ಟ್ ಮಾಡಿಕೊಂಡ್ಳು. ಅವಳಲ್ಲಿ ಎಷ್ಟು ಚೇಂಜಸ್ ಆಯಿತು, ಅದ್ಭುತ ಆಯಿತು ಅಂತಂದರೆ ಮಾಸ್ಟರ್ಸ್, ಅವಳು ಏನು ಅಂದ್ಕೊತಾಳೆ ಅದೆಲ್ಲ ಸಕ್ಸಸ್ ಆಗ್ತಾ ಬಂತು. ಈವನ್ ಎಕ್ಸಾಮಲ್ಲಿ ಅವಳು ಓದಿರೋದೇ ಬರ್ತಾಯಿತ್ತು. ಅವಳಿಗೆ ಕ್ವಶನ್ ಪೇಪರೇ ಮೆಡಿಟೇಷನಲ್ಲಿ ಗೊತ್ತಾಗೋಗ್ತಾ ಇತ್ತು. ಈಗ ಕ್ವಶನ್ ಪೇಪರ್ ಗೊತ್ತಾಗಿಲ್ಲ ಅಂತಂದರೆ ಅವಳಿಗೆ ಎಕ್ಸಾಮಲ್ಲಿ ಬೇರೆ ಕ್ವಶನ್ಸ್ ಬಂದಿದ್ದರೆ ಅದಕ್ಕೆ ಆಟೋಮೆಟಿಕ್ಕಾಗಿ ಆನ್ಸರ್ಸ್ ಗೊತ್ತಾಗ್ತಾ ಇತ್ತಂತೆ. ಅಷ್ಟು ಚೆನ್ನಾಗಿದೆ ಧ್ಯಾನ. ಅವಳಲ್ಲಿ ಇದು ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು. ಆ ಒಂದು ಪ್ರಾಬ್ಲಮ್ ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಯಿತು. ಮಾತ್ರೆ ತೊಗೊಳ್ದೆ ಅವಳಿಗೆ ಇರೋಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಗ್ಯಾಸ್ಟ್ರಿಕ್ಕು ಸಿಕ್ಕಾಪಟ್ಟೆ ಗ್ಯಾಸ್ಟ್ರಿಕ್ ಇತ್ತು. ಎಷ್ಟು ತಿಂದರೂ ಕೂಡ ಅವಳಿಗೆ ಹಸಿವೆ ಕಡಿಮೆ ಆಗ್ತಾ ಇರಲಿಲ್ಲ. ಮತ್ತು ಮೈಕೈ ನೋವು, ಕಾಲು ನೋವು, ಸೊಂಟ ನೋವು ಪ್ರತಿಯೊಂದು ಕೂಡ ಈ ಧ್ಯಾನದಿಂದ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಯಿತು. ಅವಳು ಇವಾಗ ತುಂಬ ಹ್ಯಾಪಿಯಾಗಿದ್ದಾಳೆ. ಮತ್ತು ಈಗ ಡಿಗ್ರಿ ಮುಗಿದಿದೆ. ಡಿಗ್ರಿ ಮುಗಿದು ಒಂದು ಇದು ಕೋರ್ಸ್ ಮಾಡಿಕೊಂಡ್ಳು. ಆ ಕೋರ್ಸಿಂದ ಅವಳಿಗೆ ತುಂಬ ಹೆಲ್ಪ್ ಆಯಿತು. ಬೇಗನೆ ಅವಳಿಗೆ ಜಾಬು ಕೂಡ ಆಯಿತು. ಜಾಬು ಅವಳು ಅಂದ್ಕೊಂಡಿದ್ದ ರೀತಿಯಲ್ಲೇ ಚೆನ್ನಾಗಿ ಒಳ್ಳೆ MNC ಕಂಪ್ನಿಲೇ ಜಾಬ್ ಕೂಡ ಸಿಕ್ತು. ಅವಳು ತುಂಬ ಖುಷಿಯಾಗಿದ್ದಾಳೆ. ನಾನು ತುಂಬ ಸಫರ್ ಪಡ್ತಾ ಇದ್ದೆ. ಲೈಫ್ನಲ್ಲಿ ಲೀಡ್ ಮಾಡೋದು ಹೇಗೆ, ನಮ್ಮ ಹಸ್ಬೆಂಡು ಹಾರ್ಟ್ ಪೇಷಂಟ್ ಇದ್ದರು. ನಮಗೆ ಇರೋದಕ್ಕೆ ಸ್ವಂತ ಮನೆ ಕೂಡ ಇರಲಿಲ್ಲ. ಹಾಗೆ ಬಿಸ್ನೆಸ್ ಕೂಡ ಡಲ್ಲಾಗೇ ನಡೀತಾ ಇರ್ತಿತ್ತು. ಆ ಒಂದು ಪ್ರಾಬ್ಲಮ್ಮು ಈ ಧ್ಯಾನದಿಂದ ನಾನು ಟ್ಯೂಷನ್ಸ್ ಮಾಡ್ತಾಯಿದ್ದೆ. ಆ ಟ್ಯೂಷನ್ನಲ್ಲಿ ಮಕ್ಕಳು 5-6 ಮಕ್ಕಳು ಬರ್ತಾಯಿದ್ರು ಅಷ್ಟೇ. ಈ ಧ್ಯಾನ ಸ್ಟಾರ್ಟ್ ಮಾಡಿಕೊಂಡೆ 5 ಮಕ್ಕಳಿದ್ದವ್ರು 10 ಮಕ್ಕಳಾದರು, 15 ಮಕ್ಕಳಾದರು, 20 ಮಕ್ಕಳಾದರು, 25 ಮಕ್ಕಳಾಗೋದ್ರು. ನನಗೆ ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಮಕ್ಕಳು. ಈಗಲೂ ತುಂಬ ಖುಷಿಯಾಗುತ್ತೆ. ನಾನು ಟ್ಯೂಷನ್ ಮಕ್ಕಳಿಗೆಲ್ಲ ಧ್ಯಾನ ಹೇಳ್ಕೊಡ್ತೀನಿ. ಅವರಲ್ಲೂ ಕೂಡ ಒಳ್ಳೊಳ್ಳೆ ಚೇಂಜಸ್ಸು. ಮುಂಚೆ ಟ್ಯೂಷನ್ ಟೈಮಲ್ಲಿ ಒಂದು ದಿನಕ್ಕೆ ಒಂದು ಸಬ್ಜೆಕ್ಟ್ ಕೂಡ ಓದೋಕ್ಕಾಗ್ತಾ ಇರಲಿಲ್ಲ. ಅಂಥ ಮಕ್ಕಳು ಈಗ 2 ಸಬ್ಜೆಕ್ಟ್ಸ್ನ ಓದ್ತಾರೆ. ಅವ್ರಿಗೆ ಯಾವ ಸಬ್ಜೆಕ್ಟ್ ಕಷ್ಟ ಆಯಿತು ಅದೆಲ್ಲ ತುಂಬ ಈಸಿಯಾಗಿದೆ. ನನ್ನ ಹತ್ರ ಬರೋ ಮಕ್ಕಳು ಕೂಡ ಡೈಲಿ ಧ್ಯಾನ ಮಾಡ್ತಾರೆ. ಅವರಲ್ಲೂ ತುಂಬ ಚೇಂಜಸ್ ಆಗ್ತಾಯಿದೆ. ಅವ್ರ ಪೇರೆಂಟ್ಸ್ ಕೂಡ ತುಂಬ ಖುಷಿಯಾಗಿದ್ದಾರೆ. ಮತ್ತು ಹೀಗೆ ಧ್ಯಾನ ಪ್ರಚಾರ ಎಲ್ಲ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ತುಂಬ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲೆಲ್ಲ ಧ್ಯಾನ ಹೇಳ್ಕೊಡ್ತೀನಿ. ಅವರಲ್ಲೂ ತುಂಬ ಚೇಂಜಸ್ ಆಗಿದೆ. ಅವರು ತುಂಬ ಖುಷಿ ಪಡ್ತಾರೆ. ಮತ್ತು ನನ್ನ ಮನೆಯಲ್ಲಿ ನಾನು ಮಂಡಲ ಧ್ಯಾನ ಮಾಡಿಸಿದಾಗ ಒಬ್ಬರಿಗೆ ಮೈಗ್ರೇನ್ ಇತ್ತು. 20 ವರ್ಷದಿಂದ ಮೈಗ್ರೇನ್ ಇದ್ದಿದ್ದು. ಅವರು ಡೇ 1 ನಮ್ಮ ಮನೆಯಲ್ಲಿ ಧ್ಯಾನ ಮಾಡ್ಕೊಂಡು ಹೋದ್ಮೇಲೆ ಡೈಲಿ ಮಾತ್ರೆ ತೊಗೋತಾ ಇದ್ರಂತೆ. ಆವಾಗ ಅವ್ರಿಗೆ ಮಾತ್ರೆ ತೊಗೋಬೇಕು ಅಂತ ಅನಿಸಿಲ್ಲ, ಮರ್ತುಬಿಟ್ಟಿದ್ದಾರೆ. ಸೊ ನೈಟು ಮಲ್ಕೊಳಕ್ಕೆ ಹೋದಾಗ ಅಯ್ಯೋ ಇವತ್ತು ಮಾತ್ರೆನೇ ಮರ್ತುಬಿಟ್ನಲ್ಲ ಅಂದ್ಕೊಂಡ್ರಂತೆ. ಮತ್ತು ನೋವು ಕೂಡ ಇಲ್ವಲ್ಲ ಅಂತ ಸುಮ್ಮನಾಗಿದ್ದಾರೆ, ನಾಳೆ ತೊಗೊಂಡ್ರಾಯ್ತು ಅಂತ. ಸೊ 2 ವರ್ಷ ಆಯಿತು. ಅವರು ಕೂಡ ಇವತ್ತಿನವರೆಗೂ ಮಾತ್ರೆ ಬಿಟ್ಟು ಕಂಪ್ಲೀಟು ನೋವು ಕಡಿಮೆ ಮಾಡಿಕೊಂಡು ಆರಾಮಾಗಿದ್ದಾರೆ. ಅವರು ಕೂಡ ಇವತ್ತಿನವರೆಗೂ ಡೈಲಿ ಧ್ಯಾನ ಮಾಡ್ತಾರೆ. ಮತ್ತು ಇನ್ನೊಬ್ಬರಿಗೆ ರಾತ್ರಿಯೆಲ್ಲ ನಿದ್ದೆ ಬರ್ತಾ ಇರಲಿಲ್ಲ. ಈಗ ಅವರು ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಕಣ್ರಿ, ತುಂಬ ಹೆಲ್ಪ್ ಆಯಿತು, ಥ್ಯಾಂಕ್ಸ್ ಅಂತಾರೆ. ಈಗ ರೀಸೆಂಟಾಗಿ ನಾನು ಒಂದು ದೇವಸ್ಥಾನದಲ್ಲಿ ಪ್ರತಿದಿನ 12:30 1:00 ಧ್ಯಾನ ಹೇಳ್ಕೊಡಕ್ಕೆ ಹೋಗ್ತೀನಿ. ಅಲ್ಲಿ ಒಬ್ಬರು ಮಂಡಿ ನೋವಿತ್ತು ಅಂತ ಬರ್ತಾಯಿದ್ರು. ಕಾಲು ಮಡ್ಚ್ಕೊಂಡು ಕೂರೋಕ್ಕಾಗ್ತಾಯಿಲ್ಲ, ಚಕ್ಕಲ್ಮಟ್ಟೆ ಹಾಕ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅಂತ ಅಂತಿದ್ದವರು 3 ತಿಂಗಳಲ್ಲಿ ಆರಾಮಾಗಿ ಕೂತ್ಕೊಂಡು ಚಕ್ಕಲ್ಮಟ್ಟೆ ಹಾಕ್ಕೊಂಡು ಧ್ಯಾನ ಮಾಡ್ತಾರೆ. ಅಲ್ಲಿಗೆ ಬರೋರು ತುಂಬ ಜನಕ್ಕೆ ತುಂಬ ಥರ ಹೆಲ್ಪ್ ಆಗಿದೆ. ಇದೇ ಥರ ನನ್ನ ಪ್ರಚಾರ ಹೆಚ್ಚಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಪತ್ರಿಜಿಯವರಲ್ಲಿ. ಪತ್ರಿಜಿಯವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು PMC. ನಾನು ಯಾವಾಗಲೂ ಪಾಂಪ್ಲೆಟ್ಸ್ನ ಇಟ್ಕೊಂಡಿರ್ತೀನಿ. ಪಾಂಪ್ಲೆಟ್ಸ್ ಇಲ್ಲ ಅಂದಾಗ ನಾನೇನು ಮಾಡ್ತೀನಿ, ಯೂಟ್ಯೂಬ್ ನೋಡ್ತೀರಾ ಅಂತ ಕೇಳ್ತೀನಿ. ಅದರಲ್ಲಿ PMC ಕನ್ನಡ, ತಮಿಳು, ತೆಲುಗು, ಇಂಗ್ಲೀಷ್, ಮಲಯಾಳಿ ಎಲ್ಲ ಬರುತ್ತೆ. ಅದನ್ನು ನೋಡಿಕೊಂಡು ಧ್ಯಾನ ಮಾಡಿ ಅಂತ ಹೇಳ್ತೀನಿ. ತುಂಬ ಹೆಲ್ಪ್ ಆಗ್ತಾಯಿದೆ ಈ PMC ಕನ್ನಡದಿಂದ. PMC ಚಾನೆಲ್ ಅವ್ರಿಗೆ ಹಾಗೂ ಪತ್ರಿಜಿಯವರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.